ನಾವು ಇವೆಲ್ಲ ಅನೇಕ ಜನ ಸಾಧು ಸಂತರುಗಳು, ಸಮಾಜ ಸುಧಾರಕರು, ಬಸವಣ್ಣವರು, ಕನಕದಾಸರು, ಇವರೆಲ್ಲರೂ ಬುದ್ಧ, ಇವರೆಲ್ಲರೂ ಹೇಳಿರ್ತಕ್ಕಂಥ ವಿಚಾರಗಳನ್ನು ನಮ್ಮ ಮುಂದೆ ಇದ್ದಾವೆ. ಆದರೂ ಕೂಡ ನಾವು ದಾರಿ ತಪ್ತೇವೆ ಅಂತಕ್ಕಂಥ ಮಾತುಗಳನ್ನು ತಾವು ವಿಚಾರ ಮಾಡಬೇಕು ಅಂತಕ್ಕಂಥ ಮಾತುಗಳನ್ನು ಹೇಳಲಿಕ್ಕೆ ಬಯಸ್ತಾ ಇದ್ದಾರೆ. ಅದಕ್ಕೆ ಇಷ್ಟು ವರ್ಷಗಳಾದರೂ ಕೂಡ ಜಾತಿ ವ್ಯವಸ್ಥೆ ಹೋಗಿಲ್ಲ. ಬಸವಣ್ಣ ಹೇಳಿದ್ದು ಇವನಾರವ ಇವ ನಮ್ಮವ ಅಂತ ಹೇಳಿದ್ದು 12ನೇ ಶತಮಾನದಲ್ಲಿ. ಈಗಾಗಲೇ 800 ವರ್ಷಗಳಿಗೂ ಜಾಸ್ತಿ ಆಗಿದೆ. ಈ 800 ವರ್ಷಗಳಲ್ಲೂ ಕೂಡ ಜಾತಿ ವ್ಯವಸ್ಥೆ ಹೋಗಿಲ್ಲ. ಇವ ನಾರವ ಅಂತ ಹೇಳ್ತೇವೆ ಹೊರತು ಇವ ನಮ್ಮವ ಅಂತ ಹೇಳಲಿಕ್ಕೆ ಹೋಗೋದಿಲ್ಲ. ಕನಕದಾಸರು 500 ವರ್ಷಗಳ ಹಿಂದೆ ಹೇಳಿದ್ರು. ಅವರು ಹೇಳದಂಥ ಮಾತುಗಳು ಕುಲವೆಂದು ಒಡೆದಾಡದಿರಿ, ಕುಲದ ನೆಲೆಯನ್ನಾದರೂ ಬಲ್ಲಿರ ಅಂತ ಹೇಳಿದರು. ಆದ್ದರಿಂದ ನಾವೆಲ್ಲರೂ ಕೂಡ ಮನುಷ್ಯರಾಗಿ ಬಾಳ್ತಕ್ಕಂಥದ್ದು ಅತ್ಯಂತ ಅವಶ್ಯ ಅಂತಕ್ಕಂಥ ಮಾತುಗಳನ್ನು ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ. ಇದಕ್ಕೋಸ್ಕರ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಹೋರಾಟನೇ ಮಾಡಿದ್ರು. ಈ ತಾರತಮ್ಯ ಹೋಗ್ಬೇಕು, ಪುರುಷರು ಮಹಿಳೆಯರು ಅಂತಕ್ಕಂಥ ತಾರತಮ್ಯ, ಮನುಷ್ಯನ ನಡುವೆ ಇರ್ತಕ್ಕಂಥ ಕಂದಕಗಳು ಇವು ಓದಬೇಕು. ಮೇಲು ವರ್ಗ ಕೆಳವರ್ಗ ಅಂತಕ್ಕಂಥದ್ದು ಹೋಗ್ಬೇಕು, ಮೇಲ್ಜಾತಿ ಕೆಳಜಾತಿ ಅಂತಕ್ಕಂಥದ್ದು ಹೋಗ್ಬೇಕು. ಎಲ್ಲರೂ ಕೂಡ ಸಮಾನರಾಗಿ ಬಾಳ್ತಕ್ಕಂಥ ಸಾಮಾಜಿಕ ವ್ಯವಸ್ಥೆ ನಿರ್ಮಾಣ ಆಗಬೇಕು ಅಂತಕ್ಕಂಥದ್ದೇ ಇವರೆಲ್ಲರೂ ಕಂಡಿದ್ದಂಥ ಕನಸುಗಳು. ಈ ಕನಸುಗಳನ್ನು ನಾವು ನನಸು ಮಾಡ್ತಕ್ಕಂಥ ಪ್ರಯತ್ನವನ್ನು ಮಾಡ್ತಕ್ಕಂಥದ್ದು. ಇದು ದೇವಸ್ಥಾನದಲ್ಲಿ ಕೂಡಿಟ್ಬಿಟ್ರೆ ಆಗೋದಿಲ್ಲ, ನೀವು ಆಚರಣೆಯಲ್ಲಿ ಮಾಡಬೇಕು. ಪ್ರತಿಯೊಬ್ಬರು ಕೂಡ ಇದು ಆಚರಣೆಯನ್ನು ಮಾಡಿದಾಗ ಮಾತ್ರ ಇದು ಜಾರಿ ಆಗ್ತದೆ ಹೊರತು ಇಲ್ಲದೆ ಹೋದರೆ ಅದು ದೇವಸ್ಥಾನದಲ್ಲೇ ಇರ್ತದೆ. ನೀವು ಮಾಡ್ತಾ ಇದ್ದರೆ ಏನು ಪ್ರಯೋಜನ ಏನಾಗಲ್ಲ. ಅದರಿಂದ ಜಾತಿ ವ್ಯವಸ್ಥೆ ಹೋಗ್ಬೇಕಾದ್ರೆ, ಯಾಕಂತಂದರೆ ನಮ್ಮ ಜಾತಿ ವ್ಯವಸ್ಥೆ ಇದೆಯಲ್ಲ ಭಾಳ ಗಟ್ಟಿಯಾಗಿ ಎಪ್ಪುಗಟ್ಬಿಟ್ಟಿದೆ. ಜಡತ್ವ ಇರ್ತಕ್ಕಂಥ ಜಾತಿ ವ್ಯವಸ್ಥೆ. ಈ ಜಡತ್ವ ಇರ್ತಕ್ಕಂಥ ಜಾತಿ ವ್ಯವಸ್ಥೆಗೆ ಚಲನೆ ಬರಬೇಕಾದ್ರೆ ಅದಕ್ಕೆ ಆರ್ಥಿಕ ಸಾಮಾಜಿಕ ಶಕ್ತಿ ಬಂದಾಗ ಮಾತ್ರ ಚಲನೆ ಸಿಗಲಿಕ್ಕೆ ಸಾಧ್ಯ ಆಗ್ತದೆ. ಎಲ್ರಿಗೂ ಶಿಕ್ಷಣ ಆಗಬೇಕು, ಎಲ್ರಿಗೂ ಸಮಾನತೆ ಬರಬೇಕು, ಎಲ್ರಿಗೂ ಮಾನವೀಯತೆ ಬೆಳಿಬೇಕು. ಆಗ ಮಾತ್ರ ಚಲನೆ ಸಿಗಲಿಕ್ಕೆ ಸಾಧ್ಯ ಆಗ್ತದೆ, ಜಾತಿ ವ್ಯವಸ್ಥೆನೂ ಕೂಡ ಹೋಗ್ಲಿಕ್ಕೆ ಸಾಧ್ಯ ಆಗ್ತದೆ. ಅದರಿಂದ ನೀವೆಲ್ಲರೂ ಕೂಡ ಸಲ್ಲಿಸ್ತಕ್ಕಂಥ ಗೌರವ ಏನಪ್ಪ ಅಂತಂದರೆ, ಭೋಜಲಿಂಗೇಶ್ವರಿಗೆ ಈ ಸಿದ್ಧ ಸಂಸ್ಥಾನ ಮಠದ ನೂತನ ಈ ದೇವಸ್ಥಾನ ಉದ್ಘಾಟನೆ ಮಾಡಿದ್ದೀರಿ. ಇವತ್ತು ಭಾಳ ಪ್ರೀತಿಯಿಂದ ಶ್ರದ್ಧೆಯಿಂದ ದೇವಸ್ಥಾನವನ್ನು ಉದ್ಘಾಟನೆ ಮಾಡಿದ್ದೀವಿ. ನನ್ನ ಕೈಲಿ ಉದ್ಘಾಟನೆ ಮಾಡಿಸಿದ್ದೀರಿ. ಇದು ಸಾರ್ಥಕ ಆಗಬೇಕಾದ್ರೆ ನೀವೆಲ್ಲರೂ ಕೂಡ ಮನುಷ್ಯರಾಗಿ ಬಾಳ್ತಕ್ಕಂಥ ಕೆಲಸವನ್ನು ಮಾಡಬೇಕು. ಈಗ ಭಾಳ ಜನ ಮೇಲ್ಜಾತಿ ಕೆಳಜಾತಿ ಅಂತೆಲ್ಲ ಹೇಳ್ತಾರೆ. ಈಗ ಮೇಲ್ಜಾತಿಯವರು ಇದ್ದಾರೆ, ಕೆಳಜಾತಿಯವರು ಇರ್ತಾರೆ. ಈಗ ಸ್ವಲ್ಪ ಕಡಿಮೆ ಆಗಿದೆ ಅಂತ ಇಟ್ಕೊಳ್ಳೋಣ. ಜಾತಿ ವ್ಯವಸ್ಥೆ ಕ್ರಮೇಣ ಕಡಿಮೆ ಆಗ್ತಾ ಇದೆ, ಸ್ವಲ್ಪ ಕಡಿಮೆ ಆಗಿದೆ. ಆದರೆ ಇನ್ನೂ ಜಾತಿ ವ್ಯವಸ್ಥೆ ಹೋಗಿಲ್ಲ, ಜಾತೀಯತೆ ಹೋಗಿಲ್ಲ. ಅದಕ್ಕೋಸ್ಕರ ನಾವೆಲ್ಲರೂ ಕೂಡ ವಿದ್ಯಾವಂತರಾಗಬೇಕು. ಪ್ರತಿಯೊಬ್ಬರು ಕೂಡ ವಿದ್ಯಾವಂತರಾಗಬೇಕು. ಎಂಥ ವಿದ್ಯೆ ಸಿಗಬೇಕಪ್ಪ ಅಂತಂದರೆ ವೈಚಾರಿಕತೆಯಿಂದ ಕೂಡಿರ್ತಕ್ಕಂಥ ವಿದ್ಯೆ ಸಿಗಬೇಕು, ಮತ್ತು ವೈಜ್ಞಾನಿಕವಾಗಿರ್ತಕ್ಕಂಥ ವಿದ್ಯೆ ಸಿಗಬೇಕು. ಪ್ರತಿಯೊಂದು ವಿಷಯನೂ ಕೂಡ ನೀವು ಅರ್ಥ ಮಾಡ್ಕೊಳ್ಳುವಾಗ ಅದು ವೈಜ್ಞಾನಿಕ ಇದೆಯಾ ವೈಚಾರಿಕವಾಗಿದೆಯಾ ಅಂತಕ್ಕಂಥ ತಿಳ್ಕೊಳ್ತಕ್ಕಂಥದ್ದು ಅತ್ಯಂತ ಅವಶ್ಯ. ಈಗ ಮೂಢನಂಬಿಕೆಗಳು ಇದ್ದಾವೆ, ನಮ್ಮ ಸಮಾಜದಲ್ಲಿ ಮೂಢನಂಬಿಕೆಗಳಿದ್ದಾವೆ. ಈ ಮೂಢನಂಬಿಕೆಗಳು ದಾಸರಾಗಕ್ಕೆ ಹೋಗಬೇಡಿ.
ಮೂಢನಂಬಿಕೆಗಳಿಗೆ ದಾಸರಾಗಬೇಕು ಅಂತಕ್ಕಂಥದ್ದಿಲ್ಲ. ಈಗ ಉದಾಹರಣೆಗೆ ಹೇಳಬೇಕು ಅಂತಂದರೆ ನಿಮಗೆ ಈಗ ಬಸವಣ್ಣವರು ಭಾಳ 850 ವರ್ಷಗಳ ಹಿಂದೆನೆ ಕರ್ಮ ಸಿದ್ಧಾಂತವನ್ನು ತಿರಸ್ಕಾರ ಮಾಡಿದರು. ಈಗಲೂ ಕೂಡ ಅದನ್ನು ನಂಬ್ಕೊಳ್ತಕ್ಕಂಥ ಜನ ಇದ್ದಾರೆ, ವಿದ್ಯಾವಂತ ಜನ ಇದ್ದಾರೆ. ಇದು ಬದಲಾವಣೆ ಆಗದೆ ಹೋದರೆ ನೀ ಯಾಕಪ್ಪ ಬಡತನದಿಂದ ಇದೆಯಾ,